ಎಲ್ಲ ಫಂಕ್ಷನ್ ಮುಗಿದ ಮೇಲೆ. ಕಸ್ತೂರಿ, ಅಪ್ಪ ಕರ್ದಿ? ನಿನ್ನ ಹೆಸರು ಯಾವಾಗ ಆತು ಕಸ್ತೂರಿ ಅಂತೇಳಿ? ನಿನ್ನ ಹೆಸರು ನಾನು ಬಸಪ್ಪ ಅಂತ ಇಟ್ಟಿದ್ನಲ್ಲ. ನನ್ನ ಹೆಸರು ಚಂದ್ ಬಸಯ್ಯ, ನಿನ್ನ ಹೆಸರು ಬಸಯ್ಯ. ನೀನ್ ಯಾವಾಗ ಕಸ್ತೂರಿ ಆದಿ? ಇಲ್ಲಪ್ಪ, ಅದು ಕಸ್ತೂರಿನ ಕರ್ದಲ್ಲ, ಆಕೆ ಏನೋ ಮಾಡಾತಿದ್ಲ ಕೊನೆ ಕಡೆ, ಅದಕ್ಕೆ ನಾನು ಬಂದೆ. ಕರಿ ನೀನ್ ಹೆಂಡ್ತಿನ ಕರಿ. ಓ ಬಂದೆನಾ? ಅಲ್ವಾ, ನಿಮ್ಮವ್ವ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಮನ್ಯಾನವ್ರು ಒಬ್ರು ಬರ್ಲಿಲ್ಲಲ್ಲ, ಯಾಕ? ಹೌದು ಕಸ್ತೂರಿ, ನಾನು ಕೇಳ್ಬೇಕಂದೆ. ನಿನ್ನೆ ಬಂದರೆಲ್ಲರೂ ಎಷ್ಟು ಮಂದಿ ಕೇಳ್ಯಾರ ಗೊತ್ತನ? ಯಾಕ ನಿಮ್ಮ ಬೀಗ್ರ ಯಾರು ಬಂದಿಲ್ಲಲ್ಲ ಅಂತೇಳಿ ಎಷ್ಟು ಒಂಥರ ಅವಮಾನ ಆದಂಗತ್ತೆ. ನೀವ್ ಏನಾರ ಮಾತಾಡ್ಕೋರಿ, ನಂಗೆ ಲೇಟ್ ಆತು. ಅಪ್ಪ ಅಜ್ಜ ಅಮ್ಮ ಎಲ್ಲಾರ್ಗು ಹೇಳಾತೀನಿ, ನಂಗೆ ಲೇಟ್ ಆತು, ಬಸ್ ಬರ್ಬೋತಾತು, ನಾ ಬರ್ತೀನಿ. ನಂಗೆ ನಿನ್ನೆ ಒಂದಿನ ಸೂಟಿ ಸಿಕ್ಕಿದ್ದೆ ಹೆಚ್ಚು, ನಂದು ಬದಲ ಎಕ್ಸಾಮ್ ಬೇರೆ ನಡೆಯತ್ತವು. ನನ್ಗೆ ಈಗ ಇಲ್ಲಿ ಇರಾಕ್ ಪುರ್ಸೊತ್ತಿಲ್ಲ. ಮತ್ತೆ ಒಂದು ವಾರ 15 ದಿನ ನನಗೆ ಪೂರ ಭಾಳ ಅಂದ್ರೆ ಭಾಳ ಬಿಸಿ ಇದೀನಿ ನಾನು. ಎಕ್ಸಾಮ್ಸ್ ಎಲ್ಲ ಮುಗಿಸಿನೇ ಒಮ್ಮೆ ಬರ್ತೀನಿ. ಆಯ್ತಪ್ಪ, ಇಲ್ಲಿ ಕಾರ್ಯ ಇತ್ತಲ್ಲ ಹಂಗಾಗಿ ಬರಕ್ ಹೇಳಿದ್ವಿ. ಆಯ್ತು ಹೋಗ್ಬಾ, ಹುಷಾರ್ ನೋಡು. ಬರ್ತೀನಿ ಹೋಗ್ಬರ್ತೀನಿ. ಅಣ್ಣ ಹೋಗಿ ಬಾರ. ಸರಿ, ನಾ ಹೋಗಿ ಮುಟ್ಟಿನ ಫೋನ್ ಮಾಡ್ತೀನಿ. ಹೋಗ್ಬರ್ತೀನಿ. ಹ್ಞೂನಪ್ಪ, ಹುಷಾರ್ ನೋಡ. ಆಯ್ತು. ಕಸ್ತೂರಿ, ನಾ ಕೇಳಿದ್ದಕ್ಕಿನ್ನೂ ಉತ್ತರ ಬರ್ಲಿಲ್ಲ. ಅದು ಮಾವ, ಅದು ಏನಾರ ಕೆಲಸ ಇತ್ತ ಏನು? ಎಲ್ಲ ಸುಳ್ಳು. ನಿನ್ನೆ ಈಕಿ ಫೋನ್ ಮಾಡಿದ್ಲು ಅವ್ರ ಅಣ್ಣನ ಮೊಬೈಲಿಗೆ. ಹಿತ್ತಲಾಗ ನಿಂತು ಮಾತಾಡತ್ತಿದ್ಲು. ಅಪ್ಪ ಅವ್ವ ನೀವು ಕಾರ್ಯದಾಗಿಲ್ಲೇ ಕುಂತಿದ್ರಿ, ಮಂದಿ ಆರತಿ ಮಾಡಕತ್ತಿದ್ರು, ಆದ್ರೆ ನಾನು ಕೇಳಿಸ್ಕೊಂಡೇನಿ. ಅದು ಕೇಳಿಸ್ಕೋಬೇಕಂತ ಕೇಳಿಸ್ಕೊಲಿಲ್ಲ. ನಾನು ಅಲ್ಲಿ ಹಿತ್ತಲಾಗ ಕಾಲ್ ಮಾಡಕ್ಕೆ ಹೋಗಿದ್ದೆ, ಕೆಲ್ಲೆ ಮಾತಾಡತ್ತಿದ್ಲ, ಸುಮ್ಮನೆ ಕೇಳಿಸ್ಕೊಂಡು ಬಂದೆ. ನಾನು ಮತ್ತೇನು ಹೇಳಕ್ಕೆ ಹೋಗಿದ್ದಿಲ್ಲ. ಈಗ ಹೇಳಕತ್ತೇನೆ ಕೇಳ್ರಿ. ಅದೇನು ಗೊತ್ತನ, ಯಾಕೆ ಬರಲಿಲ್ಲ ಅಂತೇಳಿ ಕೇಳಿಲ್ಲ. ಅಲ್ಲಿಂದ ಏನು ಮಾತಾಡಿದ್ರ ನನಗೆ ಕೇಳಲಿಲ್ಲ. ಒಟ್ಟು ಅಲ್ಲಣ್ಣ ಅಷ್ಟಕ್ಕೆ ಬಿಟ್ಟೇನೋ ಬರುವುದು, ರೊಕ್ಕ ಕೊಟ್ರೆ ಅಷ್ಟ ಅನ್ ಸಂಬಂಧ, ಇಲ್ಲಂದ್ರೆ ಇಲ್ಲನ ಹಂಗೆ ಅನ್ಬೇಡಪ್ಪ ಅಂತೇಳಿ ಏನೇನೋ ಭಾಳ ಅನ್ನತ್ತಿದ್ಲಪ್ಪ. ನೀನೇ ಕೇಳಪ್ಪ. ಹೌದನ್ವಾ ಕಸ್ತೂರಿ, ಏನಂದ ನಿಮ್ಮ ಅಣ್ಣ? ಅದು ಮಾವರ, ಅದು ಅಣ್ಣ, ನಿನ್ನ ಪಾಡಿಗೆ ನೀರು, ನಮ್ಮ ಪಾಡಿಗೆ ನಾವಿರ್ತೀವಿ. ಇನ್ಮ್ಯಾಗ ನೀ ನನ್ನ ತಂಗಿಯಲ್ಲ, ನಾನು ನಿಮ್ಮ ಅಣ್ಣಲ್ಲ. ಯಾಕಂದ್ರೆ ನನ್ನ ಕಷ್ಟಕ್ಕೆ ಒಂದು ಆಸರ ಆಗಲಿಲ್ಲ. ಒಂದು 2-3 ಲಕ್ಷ ರೂಪಾಯಿ ಇಲ್ದಂಗೆ ಅದೇನೋ ತೀರ ನೀನು ಒಂಚೂರು ನನಗೇನೋ ಕಷ್ಟ ಇತ್ತು, ಅದಕ್ಕೆ ಕೇಳಿದೆ. ನಾ ಏನು ತಿಂಗಳ ರೊಕ್ಕ ಯಾವತ್ತಾರ ಕೇಳೇನೆ ನಿಮ್ಮನ್ನು? ಇವತ್ತು ಈ ಹೊತ್ತಿನ ಮಟನು ಈ ಕಷ್ಟಿದ್ದಾಗ ನೀವು ಸಹಾಯ ಮಾಡಲ್ಲ ಅಂದಮೇಲೆ ನಿಮ್ಮಂತಾರ ಯಾವ್ದಕ್ಕೆ ಬೇಕಾಗೈತಿ? ಯಾ ಬೀಗರು ಬೇಡ, ಯಾ ಸಂಬಂಧಿಕರು ಬೇಡ, ಯಾ ಅಕ್ಕನೂ ಬೇಡ, ಯಾ ತಂಗಿನೂ ಬೇಡ, ತಂಗಿ ಮನೆಯವರು ಬೇಡ ನನಗೆ. ನಿಮ್ಮ ಮನೆ ಕರೆಯಕ್ಕೆ ನಾವು ಬರಲ್ಲ, ನಮ್ಮ ಮನೆ ಕರೆಯಕ್ಕೆ ನೀವು ಬರಕ್ಕೆ ಹೋಗ್ಬೇಡ್ರಿ ಅಂತೇಳಿ ಭಾಳ ನಿಷ್ಠೂರವಾಗಿ ಮಾತಾಡ್ಬಿಟ್ಟ. ಹೊಟ್ಟಿಗೆ ಅನ್ನ ತಿಂತಾನಂತ ಸಗಣಿ ತಿಂತಾನಂತ, ಹಂಗಾರೆ ಬರೀ ರೊಕ್ಕದ ಮೇಲೆ ನಿಂತಂತನ ಅಣ್ಣ ತಂಗಿ ಸಂಬಂಧ? ಹೌದಪ್ಪ, ಚೀ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಯಾರ ತಂಗಿ ಮೇಲೆ ಹಿಂಗ್ ಸಿಟ್ಟು ಮಾಡ್ಕೊಂತಾರನ? ಗಂಗಾ, ಸ್ವಲ್ಪ ಸುಮ್ಮನೆ ಇರ್ತಿ? ರೊಕ್ಕ ಕೊಡ್ಲಿಲ್ಲ ಅಂದ್ರೆ ತಂಗಿ ಮ್ಯಾಗ ಸಿಟ್ಟಾಕರ್ ನಾನು ಕೇತಿಯಲ್ಲ. ಇದ ಆಸ್ತಿ ಸಲುವಾಗಿ ಜಗಳ ಮಾಡಿ ನೀ ನನ್ನ ಜೊತೆಗೆ ಎಷ್ಟು ಜಗಳ ಮಾಡಿಲ್ಲ? ಇನ್ಮ್ಯಾಗ ನಿನ್ನ ಪಾಡಿಗೆ ನೀನು, ನನ್ನ ಪಾಡಿಗೆ ನಾನು ಅಂತ ನೀನು ಎಷ್ಟು ಸಲ ಹೇಳಿಲ್ಲ? ಇದ ಆಸ್ತಿ ಸಂಬಂಧ ನೀನು ಏನೇನು ಮಾಡಿ ಅಂತೇಳಿ ನಮಗೆ ಗೊತ್ತಿಲ್ಲನ? ಹೌದಾ, ಅತ್ತಿ ಜಗಳ ಮಾಡಿತ್ತಾ? ಮತ್ ನೋಡಿದ್ರೆ ಏನು ಮಾಡಿಲ್ಲ ಅಂತ ಮಾತಾಡ್ತೈತಿ. ಅಲ್ಲ, ನಾನೇನಂತ ದೊಡ್ಡ ಜಗಳ ಮಾಡೀನಿ? ನಮ್ದು ಆಸ್ತಿ ಐತಿ, ಪಾಲ್ ಕೊಡು ಅಂತ ಕೇಳಿದ್ದೆ. ನಿಂದೊಂದು ಕತೆ ಆತಾಗ, ನೀನು ಹೆಂಡತಿ ಮನೆಯವ್ರಿಗೆ ಏನಾರು ಅಂದ ತಕ್ಷಣ ಬಂದ್ಬಿಡ್ತಿ ಬಿಡು ಪರ ವಹಿಸ್ಕೊಳ್ಳೋ ಮಾತಲ್ಲ. ನೀನು ಸುಮ್ಮನೆ ಇರು ಒಟ್ಟು. ಅಲ್ಲಿ ಅವ್ರು ಮಾತಾಡಕತ್ತಾರ ಇಲ್ಲ? ನೀ ಏನ್ಲ ಆಕಿಗೆ ಬೈತಿ ನನ್ನ ಮಗಳಿಗೆ? ಆಕೆ ಹೇಳಿದ್ರ ತಪ್ಪೇನೈತಿ? ರೊಕ್ಕ ಕೊಟ್ಟಿಲ್ಲ ಅಂತ ಅಲ್ಲ, ರೊಕ್ಕ ಕೊಡ್ಲಿ, ನಿಮ್ ತಂಗಿದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ನೀನು ಅದನ್ನೆಲ್ಲ ಹೋಲ್ಸ್ಕೊಂಡು ಮಾತಾಡಕೋಬೇಡ ನೀನು. ಅಲ್ಲಿ ನಾವೇನು ರೊಕ್ಕ ಕೊಡ್ತೇವೆ ಇವ್ರಿಗೆ ಅಂತೇಳಿ ಬಾಂಡ್ ಪೇಪರ್ ಮೇಲೆ ಬರೆದು ಹಾಕೊಟ್ಟಿರ್ತೀವಿ. ನಮ್ಮ ಕಡೆ ಇದ್ರೆ ಕೊಡ್ತೇವಿ, ಇಲ್ಲ ಅಂದ್ರೆ ಇಲ್ಲ. ಎಂತ ಜನಪ್ಪ ಇವ್ರು ಅಂತ ಅದಕ್ಕ ನೋಡಿ ಅತಿ ಹಚ್ಕೊಳಕ್ ಹೋಗ್ಬಾರ್ದು. ಅದೇನ ಅಂತಾರಲ್ಲ, ಕುಲ ನೋಡಿ ಇದು ಏನದು, ಜಲ ಸೋಸಿ ನೀರ್ ತರ್ಬೇಕು, ಕುಲ ಸೋಸಿ ಹೆಣ್ ತರ್ಬೇಕು ಅಂತಾರಲ್ಲ, ಅದೇನ್ ಸುಳ್ಳಲ್ಲ. ಈಗಾರ ಗೊತ್ತಾತಲ್ಲ. ಅಲ್ಲ, ಈಗ ಗೊತ್ತಾದ್ರೆ ಏನ್ ಪ್ರಯೋಜನ ಬಿಡು. ಬಡ್ಡಿಲ್ದ ಬಾಚಿಲ್ದ 3 ಲಕ್ಷ ರೂಪಾಯಿ ಹೆಂಗ್ ಕೇಳತ್ತಾರ ನೋಡಪ್ಪ. ಹೊರಗೆ ಬಡ್ಡಿ ಕಟ್ಟಿ ಸಾಕಾಕತಿ. ಅದಕ್ಕೆ ಕೈಗಡನ ವಾಪಸ್ ಕೊಡ್ತೇವಿ ಅಂತೇಳಿ ಅಣ್ಣ ಕೇಳಿದ್ದ. ಆದರೆ ನೀವು ಕೊಡ್ಲಿಲ್ಲಲ್ಲ, ಅವನಿಗೆ ಭಾಳ ಬೇಜಾರಾಗ್ಬಿಡ್ತು. ಹಾಗಾಗಿ ಹಿಂಗೆ ಮಾತಾಡೋಣಷ್ಟೆ. ಮಾವರ, ನೀವು ಅದೆಲ್ಲ ಏನು ತಲೆಗೆ ತೊಗೊಳಕ್ ಹೋಗ್ಬೇಡ್ರಿ. ತಲೆಗೆ ತಗೋಬೇಡ ಅಂತ ಹೇಳೋದು ಸುಲಭವ, ತಗೊಳ್ಳಾರ್ದಂಗೆ ಇರಕ್ಕಾಗಲ್ಲ. ನಿಮ್ಮ ಅಣ್ಣ ಅವನು ಬುದ್ಧಿ ಐತಿ, ಬುಕಾಲ ಐತಿ, ಅವನದ ಹತ್ರ ಆತು ಹೋತು ಬಿಡು ಹೋಲಿ. ನಿಮ್ಮವ್ವ ನಿಮ್ಮಪ್ಪ ಅವ್ರಂತ ಕುಣಿತಾರನ್ನ ಹೆಂಗ? ಅವ್ರಿಗೂ ರೊಕ್ಕದ ಭಾಳ ಅವಶ್ಯಕತೆ ಇತ್ತು ಕಾಂತತಿ. ರೊಕ್ಕ ಕೊಟ್ಟಿಲ್ಲ ಮಗ್ ಅಂತೇಳಿ ಅವ್ರಿಗೂ ಸಿಟ್ಟು ಬಂದಿರ್ಬೇಕು, ಹೌದಲ್ಲ? ಬಾಯ್ ಬಿಡ್ತಿಲ್ಲ ನೀನ್ ಅಷ್ಟೇ. ಹೌದಾ ಕಸ್ತೂರಿ, ರೊಕ್ಕ ಕೊಟ್ಟಿಲ್ಲ ಅಂತ ಅವ್ರಿಗೆ ಸಿಟ್ಟು ಬಂತನ? ಯಾಕೆ ಮಾಡ್ತಾರಮ್ಮ ಅವರು? ಅಯ್ಯೋ ದೇವ್ರೇ, ನಾ ಏನಂತ ತಿಳ್ಕೊಂಡ್ಬಿಟ್ಟಿದ್ದೆ ಬಿಡ. ಶಾಂತಕ್ಕರು ತೀರಾ ಹಿಂಗೆ ಯೋಚನೆ ಮಾಡ್ತಾರಂತ ನಾನು ಅಂದ್ಕೊಳ್ಳೇ ಇಲ್ಲ.
ಇಲ್ಲಿಲ್ಲತ್ತಿ ಅವ್ವ ಮತ್ತಪ್ಪ ಅತ್ಗೆಮ್ಮ ಅವ್ರು ಯಾರು ಹಂಗೆ ವಿಚಾರ ಮಾಡೇ ಇಲ್ಲ. ಅವ್ರು ಬರ್ತೀನಿ ಅಂತಂದ್ರಂತೆ, ಹೋಗ್ತೇವೆ ನಾವು, ನೀ ಬರಲಿಲ್ಲ ಅಂದ್ರೆ ಬರಲಿಲ್ಲ ಬಿಡಪ್ಪ ಅಂತೇಳಿ. ನಾನು ಹೆಣ ದಾಟ್ಕೊಂಡು ಹೋಗ್ರಿ, ನಾನು ಮಣ್ಣು ಮಾಡಿ ಹೋಗ್ರಿ, ನೀವೆಲ್ಲ ಹೋಗ್ರಿ ಉರ್ಲಾಕೋತೀನಿ ಅಂತೇಳಿ ಹೆದರ್ಸಕತ್ನಂತ. ಅವ್ರಿಗೊಂಥರ ಈಗ ಮೊದ್ಲ ಕೆಲ್ಸದ್ದೊಂದಿಲ್ಲ ಕೈಯಾಗ, ಇನ್ನು ಏನಾರ ಜೀವಕ್ಕೆ ಮಾಡ್ಕೊಂಡ್ರೆ ಏನು ಗತಿ ಅಂತೇಳಿ ನಾ ಎಲ್ಲಿ ಬರಲ್ಲ ಅಲ್ಲಿ ಬಿಡೋ ಅಂತೇಳಿ ಅವರು ಸುಮ್ಮನಾದ್ರಂತೆ. ಅದನ್ನು ಯಾರೇ ಹೇಳಿದ್ದು, ನಾ ಫೋನ್ ಹಚ್ಚಿದ್ದೆ, ಅದಕ್ಕೆ ಅಣ್ಣ ಬರಲ್ಲ ಅಂತಂದ. ಆಯ್ತು ಹಂಗಾರ. ಅವರು ನಮ್ಮ ಮನೆ ಕಾರ್ಯಕ್ಕೆ ಬರುದಿಲ್ಲ ಅಂದ್ಮೇಲೆ ನಾವು ಅವ್ರ ಮನೆ ಕಾರ್ಯಕ್ಕೆ ಹೋಗುದಿಲ್ಲ ಇನ್ಮೇಲೆ. ನೋಡುವ ಕಸ್ತೂರಿ, ಇನ್ಮೇಲೆ ನೀನು ಹೋಗ್ತಕ್ಕದ್ದಲ್ಲ. ಅಪ್ಪ ಏನಪ್ಪ ಅಂತ ನಾತಾಗ ಅಲ್ಲಪ್ಪ, ನಾವು ಹೋಗ್ಲಿಕ್ಕಟ್ಟ ಆಕಿನ ಅವ್ರ ತವ್ರ ಮನೆ ಕಳ್ಸೋದ್ರಾಗ ಬಂದಿದ್ದೇನೈತಿ ಈಗ? ಅಣ್ಣ ನೀ ಸುಮ್ಮನಿರ. ಕತಿ ನಿಂದೊಂದು. ನನ್ನ ಗಂಡನ ಮನೆ ಕಡೆ ಎಷ್ಟೋ ಬಳಗದಾವಪ್ಪ, ಅಷ್ಟೇ ಇನ್ನೂ ದೂರ ದೂರ ಎಲ್ಲೆಲ್ಲ ಅದಾರ. ನನ್ನ ಗಂಡಗೆ ಮರ್ಯಾದೆ ಇಲ್ಲದ ಕಡೆ ಏನು ನಾನು ಹೋಗಲ್ಲ, ನನಗೆ ಮರ್ಯಾದೆ ಇಲ್ಲದ ಕಡೆ ನನ್ನ ಗಂಡ ಹೋಗಲ್ಲ, ಗೊತ್ತನ? ಅದಕ್ಕೂ ಇದಕ್ಕೂ ಏನ ಸಂಬಂಧ? ಅಂದರೆ ಈಗ ನೀವು ಬರಬೇಡ್ರಿ ನಾವು ಬರಲ್ಲ ಅಂದಲ್ಲ, ನಿನಗೆ ಬೇರೆ ಮರ್ಯಾದೆ ಸಪ್ರೇಟಾಗಿ ತೆಗಿಬೇಕನ? ನಿನ್ನ ಮರ್ಯಾದೆನೂ ತಗೊಂಡ್ ನಾವು, ಗೊತ್ತನ? ನಿನಗೆ ಅರ್ಥ ಆಗವಲ್ತದ. ಇನ್ಮೇಲೆ ಎದಕ್ಕಾರ ಹೋದ್ಗಿದಿ ಮತ್ತಲ್ಲೇ ಕುತ್ಗಿ ಹಿಡಿದು ಹೊರಗೆ ದಬ್ಬಿದ್ರೆ ಏನು ಮಾಡ್ತೀಯ ಆಮೇಲೆ? ಗಂಗಕ್ಕ ಯಾಕೆ ಹಂಗ್ಯಾಕೆ ಮಾತಾಡ್ತೀರಿ? ಅವ್ರು ಯಾಕೆ ಕುತ್ಗಿ ಹಿಡಿದು ಹೊರಗೆ ದಬ್ತಾರ? ನೀವು ಹಿಂಗೆಲ್ಲ ಮಾತಾಡಿ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಮಾತಾಡಬೇಡ್ರಿ. ಅಯ್ಯೋ ಕತಿ ನಿಂದಂದು ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಅಂತ ಅದ್ರಾಗೇನು ಬಂತು? ತುಪ್ಪ ಎಣ್ಣೆ ಇದ್ದಿದ್ದಂಗೆ ಹೇಳ್ತಪ್ಪ. ನಿನ್ನೆ ಬಂದವ್ರು ಎಷ್ಟು ಜನ ಕೇಳಿದ್ರು, ಅವ್ರಿದ್ರಿಗೆ ನಮ್ಗೆ ಅವಮಾನ ಆಗ್ಲಿ ಅಂತ ಬೇಕಂತೇಳಿ ನಿನ್ನ ಮನೆಯವ್ರು ಒಬ್ರು ಬಂದಿಲ್ಲ. ಲೆಕ್ಕದಂತ ನೋಡಿದ್ರೆ ಅವಮಾನ ಆಗೋದು ನಮಗಲ್ಲ, ನಿನಗೆ ಅವಮಾನ ಆಗತಿ. ನೋಡು, ವಿಚಾರ ಮಾಡು. ಅವ್ರು ಈ ರೀತಿ ನಡ್ಕೊಳ್ಳೋದ್ರಿಂದ ಇದು ಯಾರಿಗೂ ಒಳ್ಳೇದು ತರಂಗಿಲ್ಲ, ಇದು ಒಳ್ಳೇದು ಆಗಂಗೂ ಇಲ್ಲ. ಸ್ವಲ್ಪ ತಿಳಿಸಿ ಹೇಳೋದು ಕಲಿ. ಅಪ್ಪ ಕಾರ್ಯ ಅಂತೂ ಭಾಳ ಚಂದ ಆತಪ್ಪ, ಮಸ್ತ್ ಆದ ಕಾರ್ಯ. ನಿನ್ನೆ ಬಂದವರೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಅಡಿಗೆ ಅಡಿಗೆ ರುಚಿ ಆಗೈತಿ. ಅಯ್ಯೋ ಹೊಗಳಿದ್ದೆ. ಹೌದು, ಅಡಿಗೆ ಭಾಳ ರುಚಿಯಾಗಿತ್ತು. ಅಂದಂಗ ನಿನ್ನೆ ಫೋಟೋ ತೆಗ್ದಾನಲ್ಲ ಚಂದಾಗ ಎಲ್ಲ, ಆ ಫೋಟೋ ತೆಗ್ಸಿದ ಕಾಪಿ ಯಾವಾಗ ಕೊಡ್ತಾನ ನೋಡು, ಆಲ್ಬಮ್ ಮಾಡಿಸಿ ಇಟ್ರಾತು. ಹ್ಞೂನಪ್ಪ. ನೀನ್ ಏನ್ ತೀಸಿಟ್ಟಾಗ್ಯಾಳ ಅಂತೇಳಿ ಭಾಳ ರಂಸಕ್ ಹೋಗ್ಬಿಡ ನೀನು. ನಾ ಹೇಳ್ತೇನೆ ಕೇಳ, ರೊಕ್ಕ ಪಕ್ಕ ಕೊಡಕ್ಕಾಗಲ್ಲ. ಇವತ್ತು 3 ಲಕ್ಷ ಕೇಳ್ತಾನ, ನಾಳೆ 6 ಲಕ್ಷ ಕೇಳ್ತಾನ. ಅವ್ಗಿದ ರೂಢ ಆಕತಿ ಹಿಂದಾಗಡೆ. ಏನ್ ಅಲ್ಲ ತಡಿ, ರೊಕ್ಕದ ಸಂಬಂಧ ತಂಗಿ ಸಂಬಂಧ ಕಡ್ಕೋತಾನಂದ್ರ ಇವ ವಿಚಾರ ಮಾಡಿ ನೀ ಎಟ್ರ ಮಟ್ಟಿಗೆ ಅದ ನೀವ್ ಅಂತೇಳಿ. ನಾ ಹೇಳ್ತೇನಲ್ಲ, ಸುಮ್ಮನೆ ನಿಮ್ ಪಾಡಿ ನೀವು ಆರಾಮಾಗಿರ್ರಿ. ರೊಕ್ಕನೇ ಬೇಕನ್ನೋದಾದ್ರೆ ರೊಕ್ಕನ ಎಲ್ಲಾರು ಚಂಬಿಡ್ಕೊಂಡು. ಅಪ್ಪ ಆದ್ರೂ ಅಪ್ಪ ನಾ ಹಿಂಗೆ ಹೇಳ್ತಾನೆ ಬೇಜಾರ ಬಿಡಪ್ಪ. ಹುಡುಗ ಚಲೋನ ಅದ, ನಾವೇನು ಹಂಗೆ ದುಡಿಲಾರ್ದು ಗಣಮಗಲ್ಲ ಏನಲ್ಲ. ಕೊಟ್ಟಿದ್ರಕ್ಕಿತ್ತೆ ನಾ ಭಾಳ ಪರಿಸ್ಥಿತಿ ಕೆಟ್ಟಿತ್ತ ಏನು. ಅಯ್ಯ ಅದಂಗ ಬಡ್ಡಿ ಬಾಚಿಯಿಂದ ಕೊಡಕತ್ತೇನ? ಬಡ್ಡಿ ಹಂಗೆ ತಗೋನಲ್ಲ, ಏನೋ ಅಡಮಾನ ಇಟ್ಟು. ನೀ ಸ್ವಲ್ಪ ಸುಮ್ಮನಿರ. ನೀ ಈ ವಿಚಾರದಾಗ ಮಾತಾಡಕ್ ಹೋಗ್ಬೇಡ. ಇದು ನನ್ನ ಮಾವನ ಮನೆಗೆ ಸಂಬಂಧಪಟ್ಟಿದ್ದ, ಇದು ಈ ಮನೆಗೆ ಸಂಬಂಧಪಟ್ಟಿದ್ದಲ್ಲ. ಸುಮ್ಮನಿರೋಟ. ಯಾಕೆ ಮಾತಾಡ್ಬಾರ್ದಕ್ಕಿ? ಆಕಿ ನನ್ನ ಮಗಳದಾಳ, ಮಾತಾಡಿದ್ರೆ ಮಾತಾಡ್ಲಿ, ಸ್ವಲ್ಪ ಸುಮ್ನಿರು. ನೀ ಸ್ವಲ್ಪ ಸುಮ್ನಿರುವಾಗ ಹಂಗ ನಾ ಮಾತಾಡಂಗಿಲ್ಲ. ಕೊಡಕ್ಕಾಗಲ್ಲ, ಸಂಬಂಧದಾಗ ಯಾರ ರೊಕ್ಕನೂ ಕೊಡಕ್ಕಾಗಲ್ಲ. ಅಪ್ಪ ಇದು ಅಪ್ಪ ಅಂತೇನೆ. ಅವ ಎಲ್ಲ ವಯರ್ ಬಂದಾವಲ್ಲ, ಅವನ್ನೆಲ್ಲ ತೊಂಬರವ ಬಿಚ್ಚಿ ನೋಡೋಣ ಏನೇನ್ ಬಂದಾವ ಅಂತೇಳಿ. ನಂಗ ತತ್ತಿ, ನೀನು ಊರಿಗೆ ಹೋಗ್ಲಾರ್ದ ಇಲ್ಲೇ ಯಾಕೆ ಉಳ್ಕೊಂಡಿ ಹೇಳ? ಇವತ್ತು ಆಯರ್ ಏನೇನ್ ಬಂದಾವು, ಯಾರ್ಯಾರು ಏನೇನ್ ತಂದಾರ, ಅದ್ರಾಗ ನೀ ಏನೇನ್ ತಗೊಂಡ್ ಹೋಗ್ಬೇಕು, ಇವನ್ನ ನೋಡಾಕ ಉಳ್ಕೊಂಡಿ. ನಂಗತ್ತ ಸುಮ್ಮನೆ ಹಡ್ಬಿಟ್ಟಿ. ಇನ್ನೊಂದು ವಿಚಾರವ, ಅವ್ರು ಯಾಕೆ ಬಂದಿಲ್ಲ ಗೊತ್ತನ? ನಾನಾದ್ರ ಅಪ್ಪಗೊಂದು ನಿನಗೊಂದು ಬಂಗಾರದ ಉಂಗುರ ತಗೊಂಬಂದೆ, ಹೌದಾ? ನೋಡು, ಅದೇ ಈಗ ಏನಾರ ಫಂಕ್ಷನಿಗೆ ಬಂದ್ಬಿಟ್ರೆ ತರ್ಬೇಕಲ್ಲ ಮತ್ತೆ. ಅದಕ್ಕೆ ಆಯರ್ ಯಾಕೆ ಕೊಡ್ಬೇಕು, ಮೊದ್ಲೇ ಸಾಲ ಕೊಟ್ಟಿಲ್ಲ ಇವ್ರು ಅಂತೇಳಿ, ಇನ್ನು ನಿಮ್ಗೆ ಆಯರ್ ಎಲ್ಲಿಂದ ಕೊಡೋದು ಅಂತೇಳಿ ಮುದ್ದಾಮ್ ಬಂದಿಲ್ಲ ಅಷ್ಟೇ. ಆಯರ್ ಉಳ್ಸನೆಪ್ಪ ಇದೆಲ್ಲ. ಕಸ್ತೂರಿ ಹೋಗ್ಲಿ ಬಿಡು, ಹಾಳಾಗತ್ತ. ಅವ್ರ ವಿಚಾರ ಮಾತಾಡಿ ತಲೆ ಕೆಟ್ಟು ಹೋದಿತ್ತು ಹಿಂದಾಗಡೆ. ಅಂದಂಗ ಅವ ಒಂದೊಂದು ಸೀರೆನೂ ಅಷ್ಟು ಚಂದದ ಗೊತ್ತನ? ಅದ್ರಾಗ ಇಷ್ಟು ಸೀರೆ ಒಂದು ಏನಿಲ್ಲ ಅಂದ್ರೆ ಒಂದು ಅರ್ಧ ಚೀಲ ಸೀರೆ ಬಂದವ ವಾಯರ, ಗೊತ್ತನ? ಅದ್ರಾಗ ಇವು 3 ಸೀರೆ ನಂಗೆ ಭಾಳ ಇಷ್ಟ ಆಗ್ಬಿಟ್ಟವು. ಇದು ಕಲರ್ ಭಾಳ ಚಂದ ಐತಿ, ಒಂದು ಯಾವ್ದಾರ ತಗೋಲ್ಲ ಇದ್ರೊಳಗೆ. ಈ ನೀಲಿ ಕಲರ್ ಅಂತರೂ ನನಗಂತೂ ಅಷ್ಟು ಇಷ್ಟ ಆಗೈತಿ. ಇದೊಂದು ಸೀರೆ ತಗೋಲ್ಲ ಅತ್ತೆ. ಇದೆಲ್ಲ ಅಮ್ಮಗೆ ಬಂದಿದ್ದ ಸೀರೆ, ಅಮ್ಮ ಉಟ್ಕೋಬೇಕು, ನೀ ಯಾಕೆ ತಗೊಳತಿ? ತಣಕುಂದ್ರ ತಾಯಿ ಉಟ್ರೇನು ಮಗಳು ಉಟ್ರೇನು ಎಲ್ಲ ಒಂದೇ. ನಿಂಗೆ ಗೊತ್ತಾಗಲ್ಲ ಅದೆಲ್ಲ, ಸುಮ್ಮನಿರು. ಇದು ನಂಗೆ ಬೇಕು 2 ಸೀರೆ, ನಂಗೆ ಬೇಕೇ ಬೇಕಿದ್ರಾಗ 2 ಸೀರೆ. ನೀ ತಗೊಂಡು ಏನು ಮಾಡ್ತೀಯ? ನಾನು ಉಡ್ತೀನಿ. ಅಜ್ಜ ನಂಗೆ 2 ಸೀರೆ ಕೊಡಲ್ಲ ಇದ್ರಾಗ. 2 ಅಲ್ಲ ಅಂದ್ರೆ 20 ತಗೊಂಡೋಗವ. ನಿನಗಿಲ್ಲ ಸೀರೆ ಯಾರಿಗೆ ಕೊಡ್ಲಾನ? ತಗೋ, ಉಟ್ಕೋ, ನಿಂಗೆ ಯಾವ್ದು ಬೇಕವನ್ನ ಇಟ್ಕೋ. ಅತ್ತಿ, ನನಗ ಈ ಹಸಿರದು ಮತ್ತೆ ನೀಲಿದು 2 ಸೀರೆ ಬೇಕು. ಮಸ್ತದ ಸೀರೆ 2 ನಂಗೆ ಬೇಕವು. ನೀಲಿದ್ ನಂಗೆ ಭಾಳ ಇಷ್ಟ ಆಗಿತ್ತು. ಅತ್ತಿ, ವಯಸ್ಸಾದವ್ರು ಉಡೋದಕ್ಕಿಂತ ವಯಸ್ಸಿದ್ದವ್ರು ಉಟ್ರೆ ಇನ್ನೂ ಚಂದ ಕಾಣ್ತತಿ. ನಿಂಗೆ ಗೊತ್ತಾಗಲ್ಲತ್ತಿ, ಇವು ಬೇಕು ತುಂಬ ಇಲ್ಲ ನಂಗೆ. ಆಯ್ತು ತಗೋರವ. ನೋಡು 2 ಸೀರೆ ತೊಗೊಂಡು ಹೋಗೇ ಬಿಟ್ಲ.
ಒಂಚೂರು ನೋಡಾತಿದ್ದೆ ಯಾವ್ದು ಚಲೋ ಐತಿ ಏನು ಎತ್ತ ಅಂತೇಳಿ. ಅವ ಈ ಕೆಂಪನ್ ಸೀರೆ ತಗೋಲ್ಯಾ? ತಗೋರವ ತಗೋ, ನಿಂಗೆ ಇಷ್ಟ ಆತಂದ್ರೆ ತಗೋ, ಅದಕ್ಕೇನಂತ. ಅಂದಂಗವ ಅವು ಏನೋ ಸ್ಟೀಲಿನ ಗುಂಡಿ, ಟಾಕಿ, ಕೊಳುಗ, ಗಡಿಯಾರ, ಫೋಟೋ, ಇನ್ನು ಏನೇನೇನೇನೇನೇ ಆಯಾರ ಬಂದಾವಲ್ವಿ, ಅವೆಲ್ಲ ಒಂದು ಸಲ ಕುತ್ಕೊಂಡು ನೋಡ್ತೇನೆ. ಅರ್ಧಂಬರ್ಧ ಬಿಚ್ಚಿ ನೋಡೇನಿ, ಅರ್ಧಂಬರ್ಧ ನೋಡೇ ಇಲ್ಲ. ನೋಡ್ತೇನೆ ತಡಿ. ಆಯ್ತು. ನಿನ್ನೆ ಆಯಾರ ಯಾರು ಬರೀ ಆತಿದ್ರು? ನಿನ್ನೆ ಆಯಾರ ನಾನ ಬರೀ ಆತಿದ್ದೆಪ್ಪ. ಎಷ್ಟು ಬಂದತ್ತವ ಆಯಾರ ರೊಕ್ಕ? ಆಯಾರ ಬುಕ್ ಕೊಡಿಲ್ ನೋಡೋಣ, ಯಾಕಂದ್ರೆ ಹೊಳ್ಳಿ ನಾವು ಮಾಡ್ಬೇಕಲ್ಲವ ಅವ್ರಿಗೆ. ಆಯಾರ ಅಂತ ಏನು ಭಾಳ ಬಂದಿಲ್ಲಪ್ಪ. ಎಲ್ಲರೂ ಸೀರೆ, ಇವೇ ಅರಿವಿ, ಜಂಪರ್ ಪೀಸು, ಬಾಂಡೆ ಸಾಮಾನ ಇವನ್ನೇ ಕೊಟ್ಟಾರ. ಎಲ್ಲೇ ಒಂದು 7-8 ಮಂದಿ ಅಷ್ಟೇ ಕೊಟ್ಟಿದ್ದು. ಅದು 51, 100 ರೂಪಾಯಿ, 101 ಈ ಥರ ಒಂದು 50 ಮಂದಿ ಏನೋ, 50 ಅಂತೆ ನಾನು ನೋಡು, ಒಂದು 5-6 ಮಂದಿ ಏನೋ ಅಷ್ಟೇ ಕೊಟ್ಟಿದ್ದು, ಭಾಳ ಯಾರೂ ಕೊಟ್ಟಿಲ್ಲ. ಹೌದಲ್ವಾ? ತುಂಬ ಇಲ್ಲ. ಅದು ಯಾರದು 101, 51 ಮಾಡಿ ಸುಳೆ ಮಕ್ಕಳು ಅವ್ರ ಮನೆ ಫಂಕ್ಷನಿಗೆ ಅಷ್ಟೇ ಕೊಟ್ಟು ಕಳಿಸ್ತೇನೆ ನಾನು. ಆಯರ್ ಬರ್ದಿದ್ದು ಬುಕ್, ನೋಟ್ಬುಕ್ ಇಲ್ಲೇ ಇಟ್ಟಿದ್ದೆ, ಸಿಗವಲ್ತಪ್ಪ. ಅದು ನೋಡ್ತೇನೆ ತಡೆಯಪ್ಪ, ಹುಡುಕ್ತೇನೆ. ಹುಡುಕಿ ಕೊಡವ ಅದನ್ನ. ಆಯಾರು ಬರ್ಕೊಂಡಿದ್ದು ಹುಡುಕಿ ಕೊಡೋ, ಅವನ್ನೆಲ್ಲ ನೋಡ್ತೇನೆ ಚಂದಿಗೆ. ಏನಾರ ಯಾರದ 51 ರೂಪಾಯಿ ಮಾಡಿದ್ದು ನೋಡ್ತೇನೆ. ಜಾಡ್ಸಿ ನೋಡಿ ಒದ್ದು ನಾನು ಅದನ್ನೇ ಕೊಡ್ತೀನಿ ವಾಪಸ್. ಅಪ್ಪ ಅವ ಅಷ್ಟು ನೋಡ್ತೇನೆ, ಸಾಮಾನು ತೆಗೆದವನ್ನ. ಕಸ್ತೂರಿ ಬೇಜಾರು ಮಾಡ್ಕೊಂಡ್ಲ ಏನ? ಬೇಜಾರಾದ್ರೆ ಆಗ್ಲಿ, ಹಂಗಂತೇಳಿ ಹೇಳ. ರೊಕ್ಕ ಕೊಟ್ಕೊಂಡ್ರಕ್ಕತ್ತನ ನೋಡ, ನಾ ಯಾರ ರೊಕ್ಕನೂ ಕೊಡುದಿಲ್ಲ. ಅವ್ ನೋಡಿ ಎಷ್ಟು ಸುಲಭದನ್ ರೊಕ್ಕ ಕೊಟ್ಟಿಲ್ಲ ಅಂದ ತಕ್ಷಣ ತಂಗಿ ಬೇಡ, ತಂಗಿ ಮನ್ಯಾನವ್ರು ಬೇಡ ಅಂತ, ನಾವ್ ಅಲ್ಲಿ ಹೋಗ್ಬಾರ್ದಂತ, ಅವ್ ಇಲ್ಲಿ ಬರೋದಿಲ್ಲ ಅಂತ. ರೊಕ್ಕ ಕೊಟ್ಟಿದ್ರೆ ಎಲ್ಲ ನೆಟ್ಟಗಿರ್ತಿತ್ತಾನೆ ಇವಂಗ. ಇಂಥ ರೊಕ್ಕದ ಮ್ಯಾಗ ತೋರ್ಸೋ ಪ್ರೀತಿ ಬೇಕಾಗಿಲ್ಲ ನನಗ. ಏನಪ್ಪ ಒಬ್ಬೊಬ್ರು ಒಂದೊಂಥರ ಮಾತಾಡ್ತೀರಿ. ರೊಕ್ಕದ ಮ್ಯಾಗ ತೋರ್ಸೋ ಪ್ರೀತಿ ಅಂತ ಅವ್ರಿಗೇನು ತ್ರಾಸ ಐತೆ ಏನೋ, ಯಾಕೆ ಹಂಗೆ ಮಾಡಿದ್ರೆ ಏನಪ್ಪ? ನೀ ಸ್ವಲ್ಪ ಸುಮ್ಮನಿರು.